ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ ಒಳ ಮೀಸಲಾತಿ ನೋಟಿಫಿಕೇಶನ್ ಎಲ್ಲ ಟೆನ್ಷನ್ ನಡುವೆ ಏನಾದರೂ ಒಂದು ಒಳ್ಳೇದಾಗ್ತಾ ಇದೆ ಅಂತಂದ್ರೆ ಈಗ ನಡೀತಾ ಇರುವಂತ KE ಎಕ್ಸಾಮ್ಸು. ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ, HK/FD ಎಕ್ಸಾಮ್ ಆಗಿತ್ತು ಅಂಡ್ ನಾನ್ HKದು ಕೂಡ ಇವತ್ತು ಪರೀಕ್ಷೆಯನ್ನು ಬರೆದ್ರಿ, GK ಮತ್ತೆ ಕಮ್ಯುನಿಕೇಶನ್ ಪೇಪರ್. ಸೊ ಯಾರೆಲ್ಲ ಪರೀಕ್ಷೆಯನ್ನು ಬರೆದಿದ್ದೀರಾ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಒಳ್ಳೆ ಪೇಪರ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪೇಪರ್ 1 GK ನೋಡ್ದಂಗೆ ತುಂಬ ಜನ ಸ್ಕೋರ್ ಮಾಡಿರ್ತೀರಾ. ಆ್ಯಂಡ್ ಪೇಪರ್ 2 ಕಮ್ಯುನಿಕೇಶನ್ ಕೂಡ ಅಷ್ಟೇ, ಬಟ್ ಒಂದು ಅಷ್ಟೇನು ಡಿಫಿಕಲ್ಟಿನೂ ಅಲ್ಲ, ಈಸಿನೂ ಅಲ್ಲ ಅನ್ನೋ ರೀತಿ ಇತ್ತು ಪೇಪರು. ಬಟ್ ಯಾರು ಪರೀಕ್ಷೆ ಬರೆದಾದ್ಮೇಲೆ ಒಂದಿಷ್ಟು ಜನ ನನ್ನ ಸಹೋದರರು ಎಲ್ಲ ಎಕ್ಸ್ಪೀರಿಯನ್ಸನ್ನು ಹೇಳ್ಕೊಂಡ್ರು ಈ ರೀತಿ ಆಯಿತು ಅಂತೇಳಿ. ಒಟ್ಟಾರೆ ನನಗೆ ಇವತ್ತಿನ ಎರಡೂ ಪೇಪರ್ ನೋಡಿದ್ಮೇಲೆ ಅನಿಸಿರುವಂಥದ್ದು ಏನು ಅಂತಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ವಿತ್ ನೋಟ್ಸು ಏನು ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಎಸ್ಪೆಷಲಿ ಕಮ್ಯುನಿಕೇಷನ್ ಪೇಪರ್ಗೆ ನೀವು ಗ್ರಾಮರ್ ಆಗಿರ್ಬೋದು ಪ್ರತಿಯೊಂದು ತುಂಬ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮಾತ್ರ ತುಂಬ ಹೆಲ್ಪ್ ಆಗುತ್ತೆ. ಕರೆಂಟ್ ಅಫೇರ್ಸು ಆ್ಯಂಡ್ ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸು, ಈ ಮೂರು ಮೇನ್ ರೋಲ್ JKಯಲ್ಲಿ ನಾನು ಇವತ್ತು ನೋಡ್ದಂಗೆ. ಈ ಮೂರು ಯಾರು ಚೆನ್ನಾಗಿ ಸ್ಕೋರ್ ಮಾಡಿರ್ತೀರ ಆಲ್ಮೋಸ್ಟ್ ಬೆಟರ್ ಆಗಿರುತ್ತೆ ಪೇಪರ್. ಆ್ಯಂಡ್ ಇನ್ನೊಂದು ಪ್ರಮುಖವಾದ ವಿಚಾರ ಅಂತಂದರೆ, ನಿಮ್ಗೆ ಗೊತ್ತೇ ಇದೆ KE ತುಂಬ ಫಾಸ್ಟ್ ಆಗಿದೆ. ಇನ್ನೇನು ಇವತ್ತು ಪರೀಕ್ಷೆ ಆಯಿತು ಅಂದರೆ ಕೀ ಉತ್ತರಗಳು ಬಿಡ್ತಾರೆ. ಇನ್ನು OMR ಕೂಡ ನಿಮ್ಮದು ವೆಬ್ಸೈಟಲ್ಲಿ ಅಪ್ಲೋಡ್ ಆಗುತ್ತೆ. ರಿಸಲ್ಟ್ ಕೂಡ ಪ್ರಾವಿಷನಲ್ ರಿಸಲ್ಟ್ ಕೂಡ ಬಿಟ್ಬಿಡ್ತಾರೆ. ಹಾಗಾಗಿ ಯಾರು ಪರೀಕ್ಷೆ ಬರೆದಿದ್ದೀರಾ ಎಲ್ರಿಗೂ ಕೂಡ ಒಳ್ಳೇದಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇಟ್ಕೊಳ್ಳಿ. ಆ್ಯಂಡ್ ನರ್ವಸ್ ಆಗೋಗ್ಬಿಟ್ಟು ಇಮಿಡಿಯೇಟಾಗಿ ಕೆಲವರು ಪರೀಕ್ಷೆ ಬರೆದು ಬಂದ ತಕ್ಷಣ ಚೆಕ್ ಮಾಡ್ಕೊಂಡು ಕೀ ಆನ್ಸರು ಹಿಂಗಾಯಿತು ಹಂಗಾಯಿತು, ಇನ್ನೂ ಎಕ್ಸಾಮ್ಸ್ ಇದೆ ಸೊ ಬೇರೆದು ಅದನ್ನು ಬರೀತಾ ಇರ್ತೀರ. ಹಾಗಾಗಿ ಯಾವುದೇ ಕಾರಣಕ್ಕೂ ಪರೀಕ್ಷೆ ಇಮಿಡಿಯೇಟಾಗಿ ಅವತ್ತಿನ ದಿನವೇ ಬಂದು ಗಾಬರಿ ಆಗೋದು, ಟೆನ್ಷನ್ ಮಾಡ್ಕೊಳ್ಳೋದು, ಮತ್ತು ನೆಕ್ಸ್ಟು ಬೇರೆ ಬೇರೆ ಎಕ್ಸಾಮ್ಸ್ ಇರುತ್ತೆ. ಏನೋ ಒಂದು ಟೈಮ್ ಲಕ್, ಕೆಲವು ಓದಿರ್ತೀರ ತುಂಬ ಚೆನ್ನಾಗಿ, ಅಲ್ಲಿ ಹೋದಾಗ ಪ್ರಶ್ನೆ ಪತ್ರಿಕೆ ಕಣ್ಮುಂದಿದ್ದಾಗ ಕೆಲವರಿಗೆ ಗಾಬರಿಯಲ್ಲಿ ಉತ್ತರ ಸರಿಯಾಗಿ ಹಾಕೋಕೆ ಆಗಿರಲ್ಲ. ಈ ರೀತಿ ತಪ್ಪುಗಳಾಗಿರುತ್ತೆ, ಹೋಗಲಿ. ಬಟ್ ಕೀ ಉತ್ತರಗಳನ್ನ ನೋಡಿಕೊಂಡು ಎಲ್ಲ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ಕಮ್ಯುನಿಕೇಷನ್ ಪೇಪರ್ಗೆ ತುಂಬ ಜನ ನನಗೆ ಹಿಂದೆ ಕೂಡ ರಿಸೋರ್ಸಸ್ ಯಾವ ಬುಕ್ ಅಂತೆಲ್ಲ ಕೇಳ್ತಾ ಇದ್ರಿ. ನೋಡಿ, ಕಮ್ಯುನಿಕೇಷನ್ ಎಸ್ಪೆಷಲಿ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ಗೆ ಈ ಎರಡು ಬುಕ್ಗಳು ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟ್. ನಾನಂತರೂ ಪ್ರತಿ ಪರೀಕ್ಷೆ ಯಾವ ಗ್ರೂಪ್ C ಎಕ್ಸಾಮ್ಸ್ ಬಂದಾಗ ಕೂಡ ಈ ಎರಡು ಬುಕ್ಗಳಲ್ಲೇ ನಾನು ಕೀ ಉತ್ತರಗಳು ಏನೇ ವಿಷಯ ಇರಲಿ ಅದ್ರ ಬಗ್ಗೆ ರಿಲೇಟೆಡು ನೋಡುವಂಥದ್ದು ಎರಡು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಆಲ್ಮೋಸ್ಟು ಮೊನ್ನೆ ನಾನು ಇದ್ರ ಬಗ್ಗೆ ಹೇಳಿದ್ದೆ, ನಮ್ಮ ಮೇಲುಕೋಟೆ ಚಲುವರಾಜ ಸರ್ದು ಸ್ಪರ್ಧಾ ಚಲುವ ಕನ್ನಡ ಅಂತ. ಹೆಂಗಿದೆ ಬುಕ್ ಇದು ಅಂದರೆ, KE ಎಸ್ಪೆಷಲಿ KE KPSC SDFD ಅಂತಾನೆ ಹೇಳಿ ಮಾಡಿಸ್ದಂಗಿದೆ ಜನರಲ್ ಕನ್ನಡಗೆ. ಅಷ್ಟು ಕಂಟೆಂಟ್ ಕೊಟ್ಟಿದ್ದಾರೆ. ಯಾವ ಕ್ವಶನ್ಸ್ ಹೆಂಗೆ ಬಂದರೂ ಈ ಬುಕ್ಕಲ್ಲಿ ಇದೇ ಇರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಆ ರೀತಿಯಾಗಿದೆ ಬುಕ್. ಆದಷ್ಟು ಇದನ್ನು ತಗೊಳ್ಳಿ, ಯಾಕೆ ಅಂತಂದರೆ ತುಂಬ ಎಕ್ಸಲೆಂಟ್ ಆಗಿದೆ ಈ ಬುಕ್ನ. ನಾನು ಕೂಡ ಓದಿದಾದ್ಮೇಲೆ ನನಗೆ ಅನಿಸಿರುವಂಥದ್ದು, ಇದೊಂದು ಬುಕ್ ಏನಾಫ್ ಅನಿಸುತ್ತೆ ಗ್ರಾಮರ್ಗೆ. ನಿಮಗೆ ಇದನ್ನು ಬಿಟ್ಟು ಬೇರೆ ಏನೋ ಅವಶ್ಯಕತೆ. ಇನ್ನೊಂದು ಇಂಗ್ಲೀಷ್ಗೆ, ನಿಮಗೆ ಜನರಲ್ ಇಂಗ್ಲೀಷ್ ಅಂತ ಬಂದರೆ ಆಲ್ವೇಸ್ ಯಾವಾಗಲೂ ಕೂಡ ಎಲ್ಲರೂ ನಿಮಗೆ ಸಜೆಸ್ಟ್ ಮಾಡುವಂಥದ್ದು ಒಂದೇ ಬುಕ್ಕು, ನಮ್ಮ ಶಿವಕುಮಾರ್ ಮಾವಳಿ ಸರ್ ಬುಕ್ಕು. ಎಕ್ಸಲೆಂಟ್. ಇದನ್ನು ಬಿಟ್ಟು ನೀವು ಮತ್ತೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇದೊಂದು ಬುಕ್ ಅಷ್ಟು ನಿಮಗೆ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಇದರಲ್ಲಿ ಏನು ಕಂಟೆಂಟ್ ಇಲ್ಲ ಅಂತ ಹೇಳೋ ಹಂಗಿಲ್ಲ, ಇಂಥದ್ದು ಇಲ್ಲ ಅಂತ. ಎಲ್ಲ ರೀತಿ ಪ್ರತಿಯೊಂದು ಗ್ರೂಪ್ C ಸಿಲೆಬಸ್, ಎಸ್ಪೆಷಲಿ ಕಮ್ಯುನಿಕೇಷನ್ ಪೇಪರ್ಗೆ ನೀವು ಈ ಎರಡು ಬುಕ್ಗಳು ಸಾಕು. ಒಂದು ಜನರಲ್ ಇಂಗ್ಲೀಷ್ಗೆ ಶಿವಕುಮಾರ್ ಮಾವಳಿ ಸರ್ ಬುಕ್ಕು, ಇನ್ನೊಂದು ಸ್ಪರ್ಧಾ ಚಲುವ ಕನ್ನಡ ನಮ್ಮ ಮೇಲುಕೋಟೆ ಚಲುವರಾಜ ಸರ್. ಎಷ್ಟು ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ ಅಂತಂದರೆ, ನೀವು ಕ್ವಶನ್ ಪೇಪರ್ ತೆಗೆದು ಎರಡು ಬುಕ್ ಇಟ್ಕೊಂಡು ಕೂತ್ಕೊಂಡು ನೋಡಿ ಒಂದ್ಸಲ, ನಿಮಗೆ ಅನಿಸ್ಬಿಡುತ್ತೆ. ಆ್ಯಂಡ್ ಕಂಪ್ಯೂಟರ್ಗೆ ನೀವು ಯಾವುದಾದ್ರೂ ಓದಿ, ನಾನು ಇದೆ ಅಂತಿಲ್ಲ, ಆಲ್ಮೋಸ್ಟ್ ಗುರುರಾಜ್ ಬುಲ್ಬುಲೆ ಸರ್ದಿದೆ, ನಮ್ಮ ಚಾಣಕ್ಯ ಪಬ್ಲಿಕೇಶನ್ದು ಬೇರೆ ಬೇರೆ ಬುಕ್ಸ್ ಸಿಗುತ್ತೆ. ಯಾಕೆ ಅಂತಂದರೆ, ನಾನು ಪ್ರತಿ ಬಾರಿ ಈ ರೀತಿ ಬುಕ್ಸ್ನೇ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂದರೆ, ನೋಡಿ, ಮಲ್ಟಿಪಲ್ ಬುಕ್ಸ್ನ ತೆಗೆದುಕೊಂಡು ಕನ್ಫ್ಯೂಸ್ ಆಗೋ ಬದಲು ಒಂದು ಬುಕ್ ಕರೆಕ್ಟಾಗಿ ಅದನ್ನೇ ನೀವು ರಿವಿಷನ್ ಮಾಡಿಕೊಂಡು ಸರಿಯಾಗಿ ಓದ್ಕೊಂಡಿದ್ದೆ ಆದರೆ ಒಳ್ಳೆಯ ಸ್ಕೋರ್ ಮಾಡ್ಬೋದು, ಯಾವುದೇ ಡೌಟ್ ಇಲ್ಲ. ಸೊ ಅದಕ್ಕೆ ಯಾವಾಗಲೂ ಐತೆ ಆಯ್ಕೆಗಳು, ನೀವು ಏನೇ ನಿರ್ಧಾರ ಆಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ಇನ್ನೇನು ಕರೆಕ್ಟಾಗಿ ಆದಷ್ಟು ಕಡಿಮೆ ರಿಸೋರ್ಸನ್ನು ಇಟ್ಕೊಂಡು ಪ್ರಿಪ್ರೇಷನ್ ಶುರು ಮಾಡೋದು ಒಳ್ಳೇದು. ನೀವು ಆಲ್ವೇಸ್ ನೀವು ಯಾರನ್ನೇ ಕೇಳಿ, KS ಅಧಿಕಾರಿಗಳನ್ನು, IAS ಅಧಿಕಾರಿಗಳನ್ನು ಯಾರನ್ನೇ ಕೇಳಿ, ಅವರು ಒಂದು ವಿಷಯಕ್ಕೆ ಹೆಚ್ಚು ಬುಕ್ಗಳನ್ನು ಓದಿರಲ್ಲ, ಒಂದು ಬುಕ್ಕನ್ನೇ ಸರಿಯಾಗಿ ಹೆಚ್ಚು ಬಾರಿ ಓದಿರ್ತಾರೆ. ಹಾಗಾಗಿ ಒಳ್ಳೆಯ ಸ್ಕೋರ್ ಆಗುತ್ತೆ. ಅದು ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ, ಕಮ್ಯುನಿಕೇಷನ್ ಪೇಪರ್ನ ಒಳ್ಳೆ ಸ್ಕೋರ್ ಮಾಡಿದ್ರಿ ಅಂದರೆ GKಲಿ ನೀವು ಕಡಿಮೆ ಆಗಿದ್ರು ಕೂಡ ಕವರ್ ಆಗುತ್ತೆ. ಯಾಕೆ ಅಂತಂದರೆ GKಲಿ ಯಾವತ್ತೂ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಇಷ್ಟೇ ಬರುತ್ತೆ ಕ್ವಶನ್ಸು, ಇದೇ ವಿಷಯದ ಮೇಲೆ ಬರುತ್ತೆ, ಹೆಚ್ಚು ಬರುತ್ತೆ, ಇದೇ ವಿಷಯ ಕಡಿಮೆ, ಯಾವುದೂ ಆಗಲ್ಲ. ಬಟ್ ಕಮ್ಯುನಿಕೇಷನಲ್ಲಿ ನಿಮಗೆ ಫಿಕ್ಸು,
ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರು, ಕಂಪ್ಯೂಟರ್ ರಿಲೇಟೆಡ್. ಹಾಗಾಗಿ ನೀವು ಅಲ್ಲಿ ಕರೆಕ್ಟಾಗಿ ಕ್ವಶನ್ಸ್ಗಳನ್ನ ಏನು ಬರುತ್ತೆ ಅಂತ ವಿಷಯ ನಿಮ್ಮ ಹತ್ರ ಇರುತ್ತೆ ಆಲ್ರೆಡಿ. ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗ್ಬಿಟ್ರೆ ಯಾವುದೇ ಚಿಂತೆ ಇಲ್ಲ. ಆಲ್ರೆಡಿ ಎಲ್ಲರೂ ಪರೀಕ್ಷೆ ಬರೆದು ಖುಷಿಯಲ್ಲಿರ್ತೀರ. ಸೊ ನಿಮ್ಮ ಒಂದು ಏನಿದೆ ಈ ವರ್ಷದ ಕನಸು, ನಮಗೊಂದು ಹುದ್ದೆ ಬೇಕು, ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕೆ, ನೀವು ಕಷ್ಟಪಟ್ಟಿರುವಂಥ ಪರಿಶ್ರಮಕ್ಕೆ ಒಂದೊಳ್ಳೆ ಪ್ರತಿಫಲವನ್ನು ಆ ದೇವರು ಕೊಡಲಿ. ಖಂಡಿತವಾಗಿ ನಿಮಗೆ ಯಶಸ್ಸು ಸಿಗಲಿ. ನಿಮ್ಮ ಯಶಸ್ಸನ್ನು ಎಲ್ಲರೂ ಸಂಭ್ರಮಿಸುವಂತಾಗಲಿ ಅನ್ನೋಂಥದ್ದು ನನ್ನ ಬಯಕೆ. ಆಲ್ವೇಸ್ ಒಂದು ವಿಷಯ ಮನದಲ್ಲಿ ಇಟ್ಕೊಳ್ಳಿ, ನಮ್ಮ ಜೊತೆಯಲ್ಲಿದ್ದವ್ರು ಯಾರೇ ಬೆಳೀಲಿ, ಯಾರೇ ಸಕ್ಸಸ್ ಆಗಲಿ, ಅದು ನಮ್ಮ ಸಕ್ಸಸ್ ಅಂತ ನಾವು ಸಂಭ್ರಮಿಸಿದಾಗ ಮಾತ್ರ ದೇವರು ನಮಗೂ ಕೂಡ ಆ ಒಂದು ಸಕ್ಸಸ್ಸನ್ನು ಕೊಡ್ತಾನೆ ಹೊರತು ಅವನು ಗೆದ್ದು ಬಿಟ್ಟ, ಅವನೊಂದು ಸಾಧನೆ ಮಾಡೋದಂತ ಅಸೂಯೆ ಪಟ್ಟರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಅಂಥವರ ಸಾಧಕರ ಜೊತೆ ಒಂದಿಷ್ಟು ಟಿಪ್ಸ್ ತೊಗೊಂಡು ನಾವು ಓದಿ ಮಾಡೋಣ ಅನ್ನೋ ಒಂದು ಖುಷಿ ಇರಬೇಕು ಹೊರತು ಯಾವತ್ತೂ ಒಬ್ಬರ ಬೆಳವಣಿಗೆ ಏಳಿಗೆಯನ್ನು ಕಂಡು ಅಸೂಯೆ ಪಡುವಂಥ ಮನಸ್ಥಿತಿ ಎಸ್ಪೆಷಲಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರಬಾರ್ದು ಅಂತ ಹೇಳ್ತಾ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಯಾರೆಲ್ಲ ಪರೀಕ್ಷೆ ಬರೆದು ಇನ್ನೇನು ರಿಸಲ್ಟ್ ಕೂಡ ಕೆ ಎ ಅವರು ಪ್ರಕಟಿಸ್ತಾರೆ, ಆಲ್ವೇಸ್ ನಿಮ್ಮ ಒಂದು ಮನಸ್ಥಿತಿ ಪಾಸಿಟಿವ್ ಆಗಿರಲಿ. ಮುಂಬರುವ ಪರೀಕ್ಷೆಗಳನ್ನು ಕೂಡ ಇದೇ ರೀತಿ ಚೆನ್ನಾಗಿ ಫೇಸ್ ಮಾಡಿ ನೀವು ಅಂದ್ಕೊಂಡಂಥ ಕನಸು ಗುರಿ ಈ ವರ್ಷ ನಿಮಗೆ ಈಡೇರಲಿ ಅಂತ ಹೇಳ್ತಾ ಧನ್ಯವಾದ.